ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಸುಹಾಸ್ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಬಂದುಬಿಟ್ಟು ಈ ವಿಡಿಯೋನ ಏನಕ್ಕೆ ಮಾಡ್ತಾಯಿದ್ದೀನಿ ಅಂದರೆ, ಇದು ಒಂದು ಹೈ ಪೊಟೆನ್ಷಿಯಲ್ ಏರ್ ಡ್ರಾಪು. ಇದನ್ನು ಯಾರು ಮಿಸ್ ಮಾಡೋಕ್ಕೆ ಹೋಗಬೇಡಿ. ಇದ್ರ ಹೆಸರು ಚಿರ್ಪ್ ಏರ್ ಡ್ರಾಪ್ ಅಂತ. ಇದು ಒಂಥರ ಡೀಪ್ ಇನ್ನು ಮತ್ತು ಪ್ಲೇ ಟು ಅರ್ನ್ ಪ್ರಾಜೆಕ್ಟ್. ಇದು ಮೊಬೈಲ್ ಗೇಮು, ರಿಯಲ್ ವರ್ಲ್ಡ್ ಯುಟಿಲಿಟಿ ಇದೆ ಇದು ಪ್ರಾಜೆಕ್ಟ್ಗೆ. ನೆಕ್ಸ್ಟ್ ಬಂದುಬಿಟ್ಟು ಇದನ್ನು ಸೂಯಿ ನೆಟ್ವರ್ಕ್ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ. ಇದ್ರ ಮುಂಚೆನೂ ಒಂದು ನಿಮಗೆ ಸೂಯಿ ನೆಟ್ವರ್ಕ್ಸ್ ಅವರು ಬ್ಯಾಕಿಂಗ್ ಮಾಡ್ತಾ ಇರೋದು ಒಂದು ಏರ್ ಡ್ರಾಪ್ ಕೊಟ್ಟಿದ್ದೆ, ವ್ಯಾಲ್ರಸ್ ಪ್ರೋಟೋಕಾಲ್ ಅಂತ. ಅದ್ರ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಅದಕ್ಕೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ. ನೆಕ್ಸ್ಟು ಈ ಪ್ರಾಜೆಕ್ಟ್ ಏನಕ್ಕೆ ಜಾಯ್ನ್ ಆಗಬೇಕು ಅಂತೀರಾ? ಇದರಲ್ಲಿ ಯಾವುದೇ ಥರದ ಇನ್ವೆಸ್ಟ್ಮೆಂಟ್ ಬೇಡ, ಫ್ರೀಯಾಗಿ ಜಾಯ್ನ್ ಆಗ್ಬೋದು. ಮತ್ತು ಯಾವುದೇ ಥರದ ರೆಫರಲ್ ಸಿಸ್ಟಮ್ ಇಲ್ಲ ಇದರಲ್ಲಿ. ಸೊ ಇನ್ಫ್ಲೂಯೆನ್ಸರಿಗೆ ಜಾಸ್ತಿ ಟೋಕನ್ ಸಿಗುತ್ತೆ, ನಮಗೆ ಕಡಿಮೆ ಸಿಗುತ್ತೆ ಅಂತ ಏನೂ ಇಲ್ಲ ಇದರಲ್ಲಿ. ಯಾರು ಎಷ್ಟು ಹಾರ್ಡ್ ವರ್ಕ್ ಮಾಡ್ತೀರಾ ಅದ್ರ ಬೇಸಿಸ್ ಮೇಲೆ ಏರ್ ಡ್ರಾಪ್ ಸಿಗೋದು. ನೆಕ್ಸ್ಟ್ ಇದು ಬಂದುಬಿಟ್ಟು ಬರೀ ಆ್ಯಂಡ್ರಾಯ್ಡ್ ಯೂಸರ್ಸಿಗೆ ಅಷ್ಟೇ ಇರೋದು, iOS ಯೂಸರ್ಸಿಗೆ ಇಲ್ಲ. ಇದು ಮಲ್ಟಿಪಲ್ ಅಕೌಂಟ್ಸ್ ಮಾಡೋಕ್ಕಾಗಲ್ಲ ಒಂದೇ ಸಿಂಗಲ್ ಡಿವೈಸಲ್ಲಿ. ಏನಕ್ಕೆ ಅಂದರೆ ನಿಮ್ಮ IP ಅಡ್ರೆಸ್ಸು, ಇಂಟರ್ನೆಟ್ ಕನೆಕ್ಷನ್ನು, ವೈಫೈದು ಡೀಟೇಲ್ಸು ಎಲ್ಲ ಟ್ರ್ಯಾಕ್ ಮಾಡುತ್ತಿದ್ದು. ನೆಕ್ಸ್ಟ್ ನೋಡಿ, ಇಲ್ಲಿ ಕೆಳಗೆ ಒಂದು ಲಿಂಕ್ ಕೊಟ್ಟಿದ್ದೀನಿ. ಈ ಲಿಂಕ್ನ ಕಾಪಿ ಮಾಡಿ ಮಿಸ್ಸಸ್ ಬ್ರೌಸರು ಅಥವಾ ಕಿವಿ ಬ್ರೌಸರ್ನ ಓಪನ್ ಮಾಡಿ. ನೋಡಿ, ನಾನು ಅಲ್ಲಿ ಕಾಪಿ ಮಾಡಿರೋ ಲಿಂಕನ್ನು ಕಿವಿ ಬ್ರೌಸರಲ್ಲಿ ಓಪನ್ ಮಾಡ್ತಾಯಿದ್ದೀನಿ. ಕಿವಿ ಬ್ರೌಸರಲ್ಲಿ ಈ ಲಿಂಕನ್ನು ಓಪನ್ ಮಾಡಿದ ತಕ್ಷಣ ಇದೊಂದು ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಕೇಳುತ್ತೆ. ಆ APK ಫೈಲ್ನ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿ. ನೆಕ್ಸ್ಟ್ ಪ್ರೋಸೆಸ್ಸು ಅದಾದಮೇಲೆ ಏನು ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಟೆಲಿಗ್ರಾಮಲ್ಲಿ ಇನ್ನೊಂದು ಪೋಸ್ಟ್ ಕೊಟ್ಟಿದ್ದೀನಿ. ಇದರಲ್ಲೊಂದು ಲಿಂಕ್ ಇದೆ. ಇದೇನು ಅಂದರೆ, ಇದೇ ಸೇಮ್ ಆ್ಯಪ್ದು ವೆಬ್ಸೈಟು ಅಷ್ಟೇ ಇದು. ಈ ವೆಬ್ಸೈಟಲ್ಲಿ ಹೋಗ್ಬಿಟ್ಟು ನಾವು ಏರ್ ಡ್ರಾಪ್ನ ಕ್ಲೈಮ್ ಮಾಡೋಕ್ಕೆ ಫ್ಯೂಚರಲ್ಲಿ ನಾವು ವ್ಯಾಲೆಟ್ನ ಕನೆಕ್ಟ್ ಮಾಡಬೇಕು. ನಾನು ಮೊದಲೇ ಹೇಳ್ದಾಗೆ ಸೂಯಿ ಅವರು ಬ್ಯಾಕಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಸೂಯಿ ವ್ಯಾಲೆಟ್ನ ಕನೆಕ್ಟ್ ಮಾಡಬೇಕು ಅದಕ್ಕೆ ಬೇಕಾಗಿರೋ ಎಕ್ಸ್ಟೆನ್ಷನ್ ಲಿಂಕು ಕೊಟ್ಟಿದ್ದೀನಿ. ಸೂಯಿ ವ್ಯಾಲೆಟ್ ಅವ್ರದ್ದು ಪ್ಲೇಸ್ಟೋರಲ್ಲಿರೋ ಆ್ಯಪ್ ಲಿಂಕು ಕೊಟ್ಟಿದ್ದೀನಿ. ನೀವೆಲ್ಲರೂ ಡೌನ್ಲೋಡ್ ಮಾಡಿ, ನೀವು ಹೊಸೊಬ್ರು ನ್ಯೂ ಯೂಸರ್ ಆಗಿದ್ದರೆ ಹೊಸ ವ್ಯಾಲೆಟ್ ಕ್ರಿಯೇಟ್ ಮಾಡಿ. ಅದು ಹೆಂಗೆ ಅಂತೆಲ್ಲ ಹೇಳ್ತೀನಿ ಇವಾಗ. ನೋಡಿ, ಕಿವಿ ಬ್ರೌಸರಲ್ಲಿ ಮತ್ತೆ ಓಪನ್ ಮಾಡಿದೆ. ಈ ಲಿಂಕನ್ನು ಕಾಪಿ ಮಾಡಿ ಇವ್ರ ವೆಬ್ಸೈಟ್ನ ಓಪನ್ ಮಾಡ್ತಾಯಿದ್ದೀನಿ. ಚಿರ್ಪ್ ವೈರ್ಲೆಸ್ ಅಂತ ಇದೆ ಇವ್ರ ವೆಬ್ಸೈಟ್ ಹೆಸರು. ನೆಕ್ಸ್ಟ್ ನೋಡಿ, ನೀವು ನ್ಯೂ ಯೂಸರ್ ಆಗಿದ್ದರೆ, ಎಲ್ಲರೂ ನ್ಯೂ ಯೂಸರೇ ಇರ್ತೀರ ಸುಮಾರು ಜನ, ಅಥವಾ ಒಬ್ಬೊಬ್ರು ಮಾಡಿರ್ತೀರ ಪೋಸ್ಟ್ ನೋಡಿ. ನ್ಯೂ ಯೂಸರ್ ಆಗಿದ್ರೆ ನೋಡಿ, ಸೈನ್ ಅಪ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನಿಮಗೆ ಜಿಮೇಲು ಪಾಸ್ವರ್ಡು ಇಡೋಕ್ಕೆ ಹೇಳುತ್ತೆ, ಪಾಸ್ವರ್ಡ್ ಸೆಟ್ ಮಾಡಿ. ನೆಕ್ಸ್ಟು ಫಸ್ಟ್ ನೇಮು ಲಾಸ್ಟ್ ನೇಮು ಆಪ್ಷನಲ್ಲು, ನಿಮಗೆ ಇಷ್ಟ ಇದ್ದರೆ ಕೊಡಿ, ಇಲ್ಲ ಅಂದರೆ ಬೇಡ, ನಾನೇ ಏನು ಕೊಟ್ಟಿಲ್ಲ ಇಲ್ಲಿ. ನೆಕ್ಸ್ಟ್ ಇವ್ರ ಟರ್ಮ್ಸ್ ಆ್ಯಂಡ್ ಕಂಡೀಷನಿಗೆ ಅಕ್ಸೆಪ್ಟ್ ಮಾಡಿ ಕಂಟಿನ್ಯೂ ಮಾಡಿ ಅಷ್ಟೇ. ನೆಕ್ಸ್ಟು ಇಲ್ಲಿರೋ ಅಂಥ ಪ್ರೋಸೆಸ್ ಮುಗಿದಿದೆ. ನೆಕ್ಸ್ಟ್ ಆ್ಯಪಲ್ಲಿ ಏನೇನು ಮಾಡೋದು ಅಂತ ಹೇಳ್ತೀನಿ. ನೀವು ಇನ್ಸ್ಟಾಲ್ ಮಾಡಿರೋ ಆ್ಯಪ್ನ ಓಪನ್ ಮಾಡಿ. ಆ ಆ್ಯಪ್ ಹೆಸರು ಬಂದುಬಿಟ್ಟು ಕೇಜ್ ಅಂತ ಸರ್ಚ್ ಮಾಡಿ. ನೋಡಿ, ಕೇಜ್ ಅಂತ ಒಂದು ಆ್ಯಪ್ ತೋರಿಸ್ತಿದೆ. ಈ ಆ್ಯಪ್ನ ಓಪನ್ ಮಾಡಿ. ನಾನಾಗಲೇ ಇದನ್ನು ಓಪನ್ ಮಾಡಿ 2 ದಿವಸ ಟೆಸ್ಟ್ ಮಾಡಿ ಆಮೇಲೆ ನಿಮಗೆ ಏರ್ ಡ್ರಾಪ್ ಕೊಡ್ತಾ ಇರೋದು. ಸೊ ಆಗಲೇ ನಾನು ಇದನ್ನು ಡೌನ್ಲೋಡ್ ಮಾಡಿ ಇದರಲ್ಲೆಲ್ಲ ಸೈನ್ ಇನ್ ಪ್ರೋಸೆಸ್ ಎಲ್ಲ ಕಂಪ್ಲೀಟ್ ಆಗಿದೆ. ಈ ಪ್ರೋಸೆಸ್ ಏನು ಅಂದರೆ ತುಂಬಾ ಸಿಂಪಲ್ಲು. ನೀವು ಅಲ್ಲಿ ವೆಬ್ಸೈಟಲ್ಲಿ ಹಾಕಿ ಜಿಮೇಲ್ನ ಪಾಸ್ವರ್ಡ್ನ ಇಲ್ಲಿ ಹಾಕಿ ಸೈನ್ ಇನ್ ಮಾಡಿ ಅಷ್ಟೇ. ಆಗ ಅದೇ ಅಕೌಂಟು ನಿಮಗೆ ಇಲ್ಲಿ ಓಪನ್ ಆಗುತ್ತೆ. ಇದು ಯಾವ ಬೇಸಿಸ್ ಮೇಲಪ್ಪ ನಡೆಯೋದು, ಯಾವ ಬೇಸಿಸಲ್ಲಿ ಪಾಯಿಂಟ್ಸ್ ಎಲ್ಲ ಕೌಂಟ್ ಆಗ್ತಿದೆ ಅಂತ ಎಲ್ಲರಿಗೂ ಒಂದು ಡೌಟ್ ಬಂದಿರ್ಬೋದು. ನೋಡಿ, ಇಲ್ಲಿ ನೀವು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಆ್ಯಕ್ಟಿವೇಟ್ ಸ್ಕ್ಯಾನಿಂಗ್ ಅಂತ ಇರುತ್ತೆ. ಅದ್ರ ಮೇಲೆ ಆ್ಯಕ್ಟಿವೇಟ್ ಸ್ಕ್ಯಾನಿಂಗ್ ಅಂತ ಕ್ಲಿಕ್ ಮಾಡಿ. ಅವ್ರು ಇದಕ್ಕೆಲ್ಲ ಪರ್ಮಿಷನ್ ಅಲೋ ಕೊಟ್ಟು, GPS, ಬ್ಲೂಟೂತು, ವೈಫೈ ಇದಕ್ಕೆಲ್ಲ ಪರ್ಮಿಷನ್ ಅಲೋ ಕೊಟ್ಟು ಆ್ಯಕ್ಟಿವೇಟ್ ಮಾಡಿ. ನೆಕ್ಸ್ಟು ಇದರಲ್ಲಿ ಏನು ಅಂದರೆ, ನಿಮ್ಮ ಸರೌಂಡಿಂಗಲ್ಲಿರೋ ಬ್ಲೂಟೂತು, ವೈಫೈ ಮತ್ತು ಸರ್ವರು ಹಂಗಂದರೆ ಸೆಲ್ ನೆಟ್ವರ್ಕು, ಟವರ್ಗಳು ಎಲ್ಲ ಸ್ಕ್ಯಾನ್ ಆಗಿಬಿಟ್ಟು ಇಲ್ಲಿ ನಿಮಗೆ ಟೋಟಲಾಗಿ ತೋರಿಸ್ತಾ ಇದೆ. ನೀವು ಎಷ್ಟು ಡಿಫ್ರೆಂಟ್ ಬ್ಲೂಟೂತು, ವೈಫೈನ ಸ್ಕ್ಯಾನ್ ಮಾಡ್ತೀರೋ ಅದ್ರ ಮೇಲೆ ನಿಮಗೆ ಅಲ್ಲಿ ಡೇಟಾ ಚಿಪ್ಸ್ ಅಂತಿದೆಯಲ್ಲ, ಇದು ಜಾಸ್ತಿ ಆಗ್ತಾ ಹೋಗುತ್ತೆ ನಿಮಗೆ. ಏನೂ ಇಲ್ಲ, ಇದು ಮೇಯ್ನ್ಲಿ ಯಾರಿಗೆ ಅಡ್ವಾಂಟೇಜು ಅಂದರೆ ಹಾಸ್ಟೆಲಲ್ಲಿರೋರು, ಇಲ್ಲ ಹೈಲಿ ಪಾಪ್ಯುಲೇಟೆಡ್ ಏರಿಯಾದಲ್ಲಿರೋರು, ಅಂಥ ಜಾಗದಲ್ಲಿರೋರಿಗೆ ಇದು ತುಂಬ ಬೆನಿಫಿಟ್ಸ್ ಇದೆ. ಬೇಗ ನೀವು ಪಾಯಿಂಟ್ಸ್ನ ಕಲೆಕ್ಟ್ ಮಾಡ್ಬೋದು. ನಾನು ನೋಡಿ ಬರೀ 41,000 ಕಾಯಿನ್ಸ್ಗೆ 7,000 ರ್ಯಾಂಕಿಂಗಲ್ಲಿ ಇದ್ದೀನಿ. ನೋಡಿ, ಇದು ಈಸಿನೇ ಇದೆ. ಮತ್ತು ಅರ್ಲಿ ಹೇಳ್ತಾ ಇದ್ದೀನಿ, ಈ ವಿಡಿಯೋನ ಅರ್ಲಿಯಾಗೆ ಮಾಡ್ತಾಯಿದ್ದೀನಿ. ಸೊ ಯಾರು ಮಿಸ್ ಮಾಡಬೇಡಿ, ಬೇಗ ಅಕೌಂಟ್ನ ಕ್ರಿಯೇಟ್ ಮಾಡಿ ನೀವು ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ವ್ಯಾಲೆಟ್ ಆಪ್ಷನ್ ಇದೆ ಕೆಳಗೆ. ಈ ವ್ಯಾಲೆಟ್ ಆಪ್ಷನ್ನು ನೀವು ಇಲ್ಲೂ ಕೂಡ ಕನೆಕ್ಟ್ ಮಾಡ್ಬೋದು ವ್ಯಾಲೆಟ್ನ. ಅಥವಾ ನಾನಲ್ಲಿ ಮೊದಲಿಗೆ ಹೇಳ್ದಂಗೆ ನಾವು ವೆಬ್ಸೈಟ್ ಓಪನ್ ಮಾಡಿದ್ವಲ್ಲ, ನೋಡಿ ವ್ಯಾಲೆಟ್ ಕನೆಕ್ಟ್ ಮಾಡೋ ಪ್ರೋಸೆಸ್ಸು ಹೆಂಗೆ ಅಂತ ತೋರಿಸ್ತೀನಿ. ಇಲ್ಲಿ ಕೊಟ್ಟಿರೋದು ನಿಮಗೆ ಇದು ವೆಬ್ಸೈಟ್ ಲಿಂಕ್ನ ಕಾಪಿ ಮಾಡಿ, ನಿಮಗೆ ಯಾವ ಬ್ರೌಸರಲ್ಲಿ ನೀವು ಮಾಡಿರೋ ಅದನ್ನು ಓಪನ್ ಮಾಡಿ. ಕಿವಿ ಬ್ರೌಸರು ಅಥವಾ ಮಿಸ್ಸಸ್ ಬ್ರೌಸರು ಯಾವುದೇ ಬ್ರೌಸರಲ್ಲೂ ಆಗುತ್ತೆ. ನೆಕ್ಸ್ಟು ನಾನು ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡಿರೋ ಲಿಂಕು ಓಪನ್ ಆಯಿತು. ಸೀದಾ ನೋಡಿ, ನಾನು ಕೊಟ್ಟಿರೋ ಲಿಂಕು ಡೈರೆಕ್ಟಾಗೆ ಇದು
ವ್ಯಾಲೆಟ್ ಪೇಜಿಗೆ ಓಪನ್ ಆಗುತ್ತೆ. ಅಕಸ್ಮಾತ್ ನಿಮಗೆ ಓಪನ್ ಆಗಿಲ್ಲ ಅಂದರೆ ವ್ಯಾಲೆಟ್ ಪೇಜ್ಗೆ ನೀವು ಇಲ್ಲಿ 3 ಲೈನ್ಸ್ ಮೇಲೆ ಕಾಣ್ತಿರೋ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಅಲ್ಲಿ ಸೆಟ್ಟಿಂಗ್ಸ್ ಅಂತ ಆಪ್ಷನ್ ಇರುತ್ತೆ. ಸೆಟ್ಟಿಂಗ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ರಿವಾರ್ಡ್ ವ್ಯಾಲೆಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಾನಿಲ್ಲಿ ಆಗಲೇ ವ್ಯಾಲೆಟ್ನ ಕನೆಕ್ಟ್ ಮಾಡಿದ್ದೀನಿ ಒಂದು 2 ದಿವಸದ ಮುಂಚೆನೇ. ಸೊ ಅದಕ್ಕೆ ಇಲ್ಲಿ ಅಡ್ರೆಸ್ ತೋರಿಸ್ತಾ ಇದೆ. ನೀವು ಅಕಸ್ಮಾತ್ ವ್ಯಾಲೆಟ್ ಕನೆಕ್ಟ್ ಮಾಡಿಲ್ಲ ಅಂದರೆ ನಿಮ್ಮ ಹತ್ರ ಸುಯಿ ವ್ಯಾಲೆಟ್ ಇರುತ್ತೆ. ಎಕ್ಸ್ಟೆನ್ಷನಲ್ಲಿ ಸುಯಿ ವ್ಯಾಲೆಟ್ ಅಂತಿದೆ ನೋಡಿ, ಅದನ್ನು ಆ್ಯಡ್ ಮಾಡಬೇಕು. ಅಕಸ್ಮಾತ್ ನೀವು ನ್ಯೂ ಯೂಸರು, ನನ್ನ ಹತ್ರ ಸುಯಿ ವ್ಯಾಲೆಟ್ ಇಲ್ಲ, ನಾವೇನು ಮಾಡಬೇಕು ಅಂತ ಕೇಳಿದ್ರೆ ಇಲ್ಲಿ ಎಕ್ಸ್ಟೆನ್ಷನ್ ಅಂತ ಆಪ್ಷನ್ ಇದೆಯಲ್ಲ, ಎಕ್ಸ್ಟೆನ್ಷನ್ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ 3 ಲೈನ್ ಮೇಲೆ ಕ್ಲಿಕ್ ಮಾಡಿ. ಮತ್ತು ಇಲ್ಲಿ ಕ್ರೋಮ್ ವೆಬ್ ಸ್ಟೋರ್ಗೆ ಡೈರೆಕ್ಟಾಗಿ ಆ ಲಿಂಕ್ ಓಪನ್ ಮಾಡಿ, ಕ್ರೋಮ್ ವೆಬ್ ಸ್ಟೋರ್ದು. ಇಲ್ಲಿ ನಿಮಗೆ ಸರ್ಚಲ್ಲಿ ಸುಯಿ ವ್ಯಾಲೆಟ್ ಅಂತ ಸರ್ಚ್ ಮಾಡಿ. ಇಲ್ಲಿ 3rd ಆಪ್ಷನ್ ಇದೆಯಲ್ಲ ಸುಯಿ ವ್ಯಾಲೆಟ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮಗೊಂದು ಸುಯಿ ವ್ಯಾಲೆಟ್ ಅಂತ ಓಪನ್ ಆಗುತ್ತೆ. ಇಲ್ಲಿ ಫಸ್ಟ್ ವ್ಯಾಲೆಟೇ ಓಪನ್ ಆಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಂದಾಗಲೇ ಕ್ರೋಮಿಗೆ ಆ್ಯಡ್ ಮಾಡಿದ್ದೀನಿ ನಾನು. ನಿಮಗೆ ಇಲ್ಲಿ ಆ್ಯಡ್ ಟು ಕ್ರೋಮ್ ಅಂತ ಆಪ್ಷನ್ ಬರುತ್ತೆ. ಆ್ಯಡ್ ಟು ಕ್ರೋಮ್ ಮಾಡಿಬಿಟ್ಟು ನೀವು ನ್ಯೂ ಯೂಸರ್ ಆಗಿದ್ದರೆ ಹೊಸ ಅಕೌಂಟ್ ಕ್ರಿಯೇಟ್ ಮಾಡಿ ಡೈರೆಕ್ಟಾಗಿ ಇಲ್ಲಿ ಆ್ಯಪ್ ಇಲ್ಲಿ ವೆಬ್ಸೈಟಲ್ಲಿ ಡೈರೆಕ್ಟ್ ಕನೆಕ್ಟ್ ವ್ಯಾಲೆಟ್ ಅಂತ ಆಪ್ಷನ್ ಬರುತ್ತೆ. ಕನೆಕ್ಟ್ ವ್ಯಾಲೆಟ್ ಅಂತ ಕ್ಲಿಕ್ ಮಾಡಿಬಿಟ್ಟು ನಿಮಗೆ ಅಲ್ಲಿ ಸುಯಿ ವ್ಯಾಲೆಟಲ್ಲಿ ಅಪ್ರೂವ್ ಕೊಡಿ ಅಷ್ಟೇ. ವಿಡಿಯೋ ಮಾಡೋ ಪರ್ಪಸ್ ಏನು ಅಂದರೆ ಯಾವುದೇ ಕಾರಣಕ್ಕೂ ನಮ್ಮ ಯೂಸರ್ಸು ಯಾರು ಈ ಪ್ರಾಜೆಕ್ಟ್ನ ಮಿಸ್ ಮಾಡಬಾರ್ದು ಅಂತ ಅಷ್ಟೇ. ಯಾಕಂದರೆ ಇದು ಒಂದು ಹೈ ಪೊಟೆನ್ಷಿಯಲ್ ಪ್ರಾಜೆಕ್ಟು, ಯಾರು ಕೂಡ ಮಿಸ್ ಮಾಡಬೇಡಿ. ದಯವಿಟ್ಟು ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡಿ ಈ ಪ್ರಾಜೆಕ್ಟ್ನ ಮಾಡೋಕ್ಕೆ. ಸೊ ಅಷ್ಟೇ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಓಕೆ ಗೈಸ್, ಥ್ಯಾಂಕ್ ಯು.